ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ನಮ್ಮೂರು ಮುರುಡೇಶ್ವರ ಗೊತ್ತಿರ್ಬೋದು ನಿಮ್ಗೆ. ಆಗ್ಲೇ ಒಂದು ವಿಡಿಯೋ ಹಾಕಿದ್ದೆ. ವಿಡಿಯೋ ಏನಾಯ್ತು ಅಂದ್ರೆ ಆ ವಿಡಿಯೋ ಕಾಪಿರೈಟ್ ಬಂದ್ಬಿಡುದ. ಯಾರೋ ಸಾಂಗ್ ಯಾರ್ದೋ ಸಾಂಗ್ ಹಾಕಿದ್ದೆ, ಅಷ್ಟು ಅನುಭವ ಇರ್ಲಿಲ್ಲ ಸಾಂಗ್ ಅಲ್ಲಿ ಯಾವ್ದ್ರ ಬಗ್ಗೆ ಹಾಕ್ಬೇಕಂತ ಕಾಪಿರೈಟ್ ಬಂದ್ಬಿಡ್ತು. ಸೊ ಇವಾಗ ಯೂಸ್ ಮಾಡ್ಕೊಂಡು ಟೆಂಪಲ್ ಹೆಸರು ಹಾಳು ಮಾಡೋದು ಬಿಟ್ಟು ಟೆಂಪಲ್ ಹೆಸರು ಹೆಂಗ್ ಉಳಿಸುವ ಅಂತ ತೋರಿಸ್ಬೇಕಂತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನಮ್ಮೂರ ಬಗ್ಗೆ ಏನೋ ವಿಡಿಯೋ ಹಾಕ್ತೀನಿ, ನೋಡುವ. ಮತ್ತೆ ಅವರೆಲ್ಲ ನಮ್ದು ಅಣ್ಣ ತಮ್ಮಂದ್ರು, ಅವರೆಲ್ಲ ನಮ್ಮ ಕಸಿನ್ ದೊಡ್ಡಣ್ಣ ಸ್ವಲ್ಪ. ಸೊ ಇಲ್ಲಿ ನೋಡಿ, ಸಿವಾಕಿಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಸಿವಾಕಿ 4 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ 4 ವರ್ಷ ಆಯ್ತಾ? ಎಲ್ಲೆಲ್ಲಿ ಜನ ಬರ್ತಾರೆ ಇಲ್ಲಿ? ಖಾಲಿ ನಿಮ್ಮ ಊರವರು ಒಂದೇನಾ? ಇಲ್ಲ, ಹೊರಗಡೆ ಬರ್ತಾರೆ. ಒಂದೆರಡು ಸಾರಿ 2 ಜನ ಹುಡುಗರು ಬೆಂಗಳೂರು ಸೈಡ್ನವರು ಬಂದವರು ನೋಡ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿಂದೆಲ್ಲ ಬರ್ತಾರಲ್ಲ? ಬರ್ತಾರೆ, ಹೌದು. ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಡೈಲಿ ಬೆಳಿಗ್ಗೆ ವಾಕ್ ಮಾಡ್ಲಿಕ್ಕೂ ನಮ್ಗೆ ಆರಾಮ ಆಗುತ್ತೆ ಸೀನಿಯರ್ ಪರ್ಸನ್ಗೆ. ಮತ್ತು ತುಂಬಾ ಚೆನ್ನಾಗಿದೆ, ಇದೇನು ನೋಡೋಂಗಿದೆ. ಏನು ಮುರುಡೇಶ್ವರಕ್ಕಿಂತ ಒಂದು 6-7 ಕಿಲೋಮೀಟರ್ ಈಚಿದೆ ಅಷ್ಟೇ. ಅಳವೆ ಕೋಡಿ ಅಂದ್ರೆ ಅದು ತೆಂಗಿನ ಗುಂಡಿನ ಬಕ್ಕಳ ಸೈಡ್ ಬಂತದ್ದು? ಇಲ್ಲ, ತೆಂಗಿನ ಗುಂಡಿ ಅಂತ ಹೇಳಿ ಅದು ತೆಂಗಿನ ಗುಂಡಿ. ಅದು ಯಾಕಂದ್ರೆ ಇದು ಬ್ರೇಕ್ ವಾಟರ್ ಅಂತ ಇದಕ್ಕೆ. ದೋಣಿಗಳು ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ಪಾಸ್ ಆಗುವ ಸಲುವಾಗಿ ನೀರನ್ನು ಆಳ ಮಾಡಿಸಲು ಮಾಡಿದಂತ ಒಂದು ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಇದೆ. ಮೊದ್ಲು ಇಲ್ಲಿ ಯಾವುದೇ ದೊಡ್ಡ ಬೋಟ್ಗಳು ಬರೋದಿಲ್ಲ ಆಗಿತ್ತು. ಕಲ್ಲಡ ಮಧ್ಯೆ ಇದೆ, ಅದಕ್ಕೆಲ್ಲ ಲೈಟ್ ಹಾಕ್ತಾರೆ. ಏನು ಲೈಟ್ ಎಲ್ಲ ಹಾಕಿ ವ್ಯವಸ್ಥೆ ಕಲ್ಲುಂಟಂತೆ. ಅಂದ್ರೆ ಹೌದೌದು, ಮಧ್ಯದಲ್ಲಿ ಒಂದು ಕಲ್ಲಿದೆ. ಸ್ವಲ್ಪ ಆ ಸೈಡ್ ನಲ್ಲಿ ಹೋಗ್ತಾರೆ, ಒಂದು ಸೈಡ್ ನಲ್ಲಿ ಪಾಸ್ ಹೋಗ್ತಾರೆ. ಆ ಒಂದು ಈಗ ಈ ಪ್ರಾಜೆಕ್ಟ್ ನಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ ಇತ್ತು. ಕಲ್ಲನ್ನ ತೆಗೆಯುವಂತ ಹೌದು, ನೀರು 2 ಸೈಡ್ ಬಂಡ್ ಮಾಡಿ ನೀರನ್ನು ಆಳ ಮಾಡಿ ಬೋಟನ್ನು ಒಳಗಲ್ಲಿ ವ್ಯವಸ್ಥೆ ಮಾಡಿಕೊಡುವಂತದ್ದು. ಹೌದು, ನೀರು ಆಳಾಗಿದೆ. ಯಾಕಂದ್ರೆ ಆಳವಿದ್ರೆ ಇದು ಹೀಗೆ ಬಿಟ್ರೆ ಅಲ್ಲಿ ಸೈಡ್ ನಲ್ಲಿ ಮಣ್ಣಲ್ಲಿ ಬೀಳ್ತಿತ್ತು. ಈಗ 2 ಸೈಡಿಗೆ ಆಳಕ್ಕೆ ಒಂದು ಆ ಸೈಡಿಗೆ 750 ಮೀಟರ್ ಇದೆ, ಈ ಸೈಡಿಗೆ 720 ಮೀಟರ್ ಇದೆ, ಇಲ್ಲ 650 ಮೀಟರ್ ಇದೆ. ಯಾಕಂದ್ರೆ ಅದು ಸ್ವಲ್ಪ ಒಳಗಿಂದ ಬಂದಿದೆ. ಯಾವುದೇ ಪರ್ಮಿಷನ್ ಅಂತ ಇಲ್ಲ. ಯಾರು ಬಂದು ಮೀನು ಗಾಳ ಹಾಕಿ ಮೀನು ಹಿಡ್ಕೊಂಡು ಹೋಗ್ತಾರೆ. ಸಮಸ್ಯೆ ಆಗುದಿಲ್ಲ. ಇಲ್ಲ, ಹೌದು, ಶಿರಾಲಿ ಕುಂದ ಅಂತಾರೆ. ಶಿರಾಲಿ ಕುಂದ ಅಂತಾರೆ. ಅದು ಮುಂದೆ ನೋಡು ನೇತ್ರಾಣಿ. ಸ್ಕೂಬಾ ಡೈವಿಂಗ್ ಹೋಗ್ತಾರೆ. ಮುರುಡೇಶ್ವರ. ನಾನು ಒಂದು 40-45 ವರ್ಷ ಬೋಟ್ ನಲ್ಲಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದೇನೆ ಅಷ್ಟೇ. ಇವರು ಬೋಟ್ ಡ್ರೈವರ್ ಅಂತ, ಹಂಗಾಗಿ ಎಲ್ಲ ವಿಷಯ ಗೊತ್ತು ಅವರಿಗೆ. ನಿಮ್ದು ಬೋಟಿಂಗ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನೀರಲ್ಲಿ? ಅಂದ್ರೆ ನೀವು ದಡ ಬಿಟ್ಕೊಂಡು ನೀವು ನೀರಿನ ಮೇಲೆ ಸಾಹಸ ಹೋದ್ರಲ್ಲ ಮೀನ್ ಹಿಡಿದ್ರೆ. ಈಗ ನಾವು ಬೆಂಗಳೂರಿಂದ ಬಂದಿಂದ ಮೀನಿಲ್ಲ ನಮ್ಗೆ, ನಾವು ಬೇಕಂತ ಇದ್ರಿ ಈಗ ಮೀನಿಲ್ಲ ಹೆಂಗೆ ಅನ್ಕೊಂತೀವಿ. ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ನೀರಲ್ಲಿ? ಈ ಲಾಂಬರಲ್ಲಿ ನೀವು ಬೋಟ್ ಓಡಿಸಿ? ತುಂಬಾ ಕಷ್ಟವಾದ ಕೆಲಸ ಇದೇನು. ಯಾಕಂತ ಹೇಳಿದ್ರೆ ಈಗ ನಮ್ಗೆ ಮನೆಯಲ್ಲೇ ಎಲ್ಲ ದಿವಸ ಮಲಗು ನಿದ್ದೆ ಬಿಡುದು, ಅಂಥದ್ರಲ್ಲಿ ಸಮುದ್ರದಲ್ಲಿ ಬಹಳ ತುಂಬಾ ತ್ರಾಸ ಆಗ್ತದೆ. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಾರ ಊರಿನ ನಾಗರಿಕರು. ಬೋಟ್ ಡ್ರೈವರ್ ಅಂತ 45 ವರ್ಷ ಬೋಟಲ್ಲಿ ಕೆಲಸ ಮಾಡಿದ್ದಿಲ್ಲ. 45 ವರ್ಷ ಕೆಲಸ ಮಾಡೋದು. 3 ವರ್ಷದಿಂದ ಬೋಟಲ್ಲಿ ಹೋಗ್ತಾ ಇಲ್ಲ. ಬೋಟಲ್ಲಿ ಹೋಗ್ತಿಲ್ಲ ಅಂದ್ರೆ ರಿಟೈರ್ಡ್ ಆಗಾರ ಅವರು? ವರ್ಷ ಆಯ್ತಲ್ಲ ಅದಕ್ಕೆ. ಮಕ್ಕಳೆಲ್ಲ ಉದ್ಯೋಗದಲ್ಲಿದ್ದಾರೆ. ಹಾ, ಸೊ ಎಲ್ಲ ಬನ್ನಿ ವಿಸಿಟ್ ಮಾಡಿ ಈ ಪ್ಲೇಸ್ಗೆ. ಬರ್ತಾರೆ, ನಾ ಹೇಳ್ಬೇಕಂತಿಲ್ಲ, ಎಲ್ಲ ಬರ್ತಾರೆ. ಹಾ, ಇಲ್ಲಿ ಬಂದ್ರೆ ಸ್ವಲ್ಪ ಕಸ ಎಲ್ಲ ಬಿಸಾಕು ಜಾಗ ಬಿಸಾಕ್ಬೇಕು. ಈ ಸ್ವಲ್ಪ ಡಸ್ಟ್ಬಿನ್ ವ್ಯವಸ್ಥೆ ಆಗ್ಬೇಕೇನಲ್ಲ? ಈಗ ಅಷ್ಟೇ ಇದಾಗಿದೆ. ಮುಂದೆಲ್ಲ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡ್ಲಿಕ್ಕಿದೆ. ಸ್ವಲ್ಪ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡ್ತಾರಂತೆ. ಮಾಡ್ರೆ ಒಳ್ಳೇದು. ಒಂದು ಹಳೆಯವರೆಲ್ಲ ಬರ್ತಾರೆ ಇಲ್ಲಿ. ಸೊ ಥ್ಯಾಂಕ್ ಯು. ಹಾ, ನೀವು ಮಾಡಿ ವಾಕಿಂಗ್ ಸ್ಟಾರ್ಟ್ ಮಾಡಿ. ಹಾ, ಈ ನೀರಿನ ರಭಸ ಸಖತ್ತಾಗಿದೆ. ಅಲೆ ಅಲ್ಲ, ಮಳೆ ಆಯ್ತಲ್ಲ,
ಅಂದ್ರೆ ಅಲೆಗಳ ರಭಸ ಜಾಸ್ತಿ ಇದೆ ನೋಡಿ, ಜಾಸ್ತಿ ಬೋಟೆಲ್ಲ ಏನು ಕೆಳಗೆ ಇಳಿತಿಲ್ಲ ಈಗ, ಫಿಶಿಂಗ್ ಅಲ್ಲಿ ನಡೀತಿಲ್ಲ ಜಾಸ್ತಿ. ಇಲ್ಲಾಂದ್ರೆ ಸಂಜೆ ಟೈಮಲ್ಲಿ ಎಲ್ಲ ಬೋಟ್ಗಳು ಇರೋದು. ಏನ್ ಖುಷಿ ಆಗದ ಅಂದ್ರೆ ಅಪರೂಪ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ ಮಳೆ ಸಿಕ್ಕಾಪಟ್ಟೆ, ಬೋಟ್ ಬಿಡ್ಲಿಲ್ಲ, ಮೀನ್ ತಿನ್ಬೇಕು, ಬೋಟ್ ಎಲ್ಲ ನಿಂತವೆ, ತೋರ್ಸು ಬೋಟ್. ಡಿಗ್ರಿ ಎಲ್ಲ ಮುಗಿಸಿದಾರವರು ಈಗ ಎಂತ ಅನ್ಸ್ತದೆ ಮತ್ತೆ ಬಂದು ಒಳ್ಳೆ ಖುಷಿ ಆಯ್ತದ, ಊರ್ ಹುಡುಗಿರೆಲ್ಲ ನೋಡ್ರು ಖುಷಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮೀನ್ ಹಿಡಿತಾವ್ರಿ ಇಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇದೆಲ್ಲ ಜಸ್ಟ್ ಜೋಕು, ಬಟ್ ಬೆಂಗಳೂರಲ್ಲಿ ಇಟ್ಕೊಂಡು ಊರಿಗೆ ಬಂದ್ರೆ ಒಂಥರ ಖುಷಿ. ಇಲ್ಲೇ ಬಂದಾರ, ಅದು ಹಳೆ ಕಡೆ ಬಂದಾರ. ಇದು ಹೊರಡ್ತಾ ಇರೋರು ಅಲ್ಲಿಂದ. ಹಾ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೋಡಿ ಇಲ್ಲಿ. ಇದು ನಮ್ಮೂರು. ಯಾವಾಗ್ಲೂ ನಮ್ಮೂರ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ಅಂದ್ರೆ ನಾ ರಜೆ ಇದ್ದಾಗೆಲ್ಲ ಬರುದೇ ನಮ್ಮೂರ್ಗೆ. ನಮ್ಮೂರೇ ಒಂದು ಟೂರಿಸಂ ಪ್ಲೇಸ್. ಇವಾಗ 2-3 ತಿಂಗಳು ಪೀಗಿ ಊಟ ತಿಂದು ಬಾಯೆಲ್ಲ ಹೋಗಿರ್ತದೆ. ಇಲ್ಲಿ ಮೀನ್ ತಿನ್ಕೊಂಡು ಬರ್ತಾರೆ. ಬಟ್ ಈ ಸಲ ಏನಾಯ್ತು ಅಂದ್ರೆ ಇಲ್ಲಿ ತುಂಬಾ ಮಳೆ ಆಗ್ಬಿಟ್ಟು ಅಲೆ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಸಮುದ್ರದ ನೀರು ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಮೀನ್ ಬರ್ತಿಲ್ಲ. ಹಂಗಾಗಿ ಮೀನ್ ತಿನ್ನಿ ಸಿಕ್ಲಿಲ್ಲ. ಊರಿಗೆ ಬಂದು ಕೋಳಿ ಸಾಯಿಸಂಗ ಏನು ಇನ್ನು ಚೆನ್ನಾಗಿ ವಿಡಿಯೋ ಮಾಡ್ಬೇಕು ಒಳ್ಳೊಳ್ಳೆ ಟಾಪಿಕ್ ಮೇಲೆ ಅಂತ ಐಡಿಯಾಸ್ ಇದೆ, ಬಟ್ ಸಪೋರ್ಟ್ ಸಿಕ್ತಿಲ್ಲ. ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ, ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಮಾಡಿದೆ. ಸೊ ಆ ಥರ ವಿಡಿಯೋಸ್ ಮಾಡಬೇಕು ಅಂತಾನೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಹೋಪ್ಫುಲಿ ಮಾಡ್ತೀನಿ ಮುಂದೆ.